ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟಲ್ಲಿ ಮಾಡೋ ಅಂಥ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ತುಂಬಾ ಈಸಿ, 10 ನಿಮಿಷದಲ್ಲೇ ಮಾಡ್ಕೋಬೋದು. ತುಂಬ ಟೈಮೇನು ಹಿಡಿಯಲ್ಲ. ಮನೇಲಿ ಒಂದು ಗೋಬಿ ಇದ್ಬಿಟ್ರೆ ಸಾಕು, ನಿಮಗೆ ತುಂಬಾ ರುಚಿಯಾಗಿ ಮನೆಯಲ್ಲಿ ಹೋಟೆಲ್ ಟೈಪ್ ಮಂಚೂರಿ ಮಾಡ್ಕೋಬೋದು. ನೋಡಿ, ನಾನು ಒಂದು ದೊಡ್ಡ ಫ್ರೆಶ್ ಗೋಬಿ ತೊಗೊಂಡಿದ್ದೀನಿ. ಈಗ ಈ ಗೋಬಿನ ನಾನು ಸ್ಟೆಮ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟೆಮ್ ಕಟ್ ಮಾಡಿಕೊಂಡು ನೋಡಿ, ಇದ್ರದ್ದು ಸ್ಟೆಮ್ಮೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದೆ. ನೋಡಿ, ಈ ಗೋಬಿನೀಗ ನಾವು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಂಬಿಡೋಣ. ಪೀಸಸ್ ಮಾಡಿಕೊಂಡು ನೋಡಿ, ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಎಲ್ಲದನ್ನು ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದ್ದೀನಿ. ನೋಡಿ, ಈ ಸೈಜಲ್ಲಿ ಮಾಡ್ಕೊರಿ. ಮಾಡ್ಕೊಂಡ್ಮೇಲೆ ಇದನ್ನು ನಾನು ಒಂದು ಸ್ವಲ್ಪ ಇಲ್ಲಿ ನೀರು ತೊಗೊಂಡಿದ್ದೀನಿ. ಈ ನೀರಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನೋಡಿ, ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕಿ ಇದಕ್ಕೆ ನಾವು ಏನು ಗೋಬಿನ ಕಟ್ ಮಾಡ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು. ನೋಡಿ, ನಾವು ಇದನ್ನು ಕುದಿಸ್ಕೊಳ್ಳೋದು ಬೇಡ. ಯೂಶ್ವಲಿ ನಾವು ಏನು ಮಾಡ್ತೀವಿ, ಗೋಬಿನ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಅರಿಶಿಣ ಪುಡಿ ಹಾಕಿ ಒಂದು 2 ನಿಮಿಷದ ಕಾಲ ಅದರಲ್ಲಿ ಇಡ್ತೀವಿ. ಬಟ್ ಇದು ಗೋಬಿ ಮಂಚೂರಿಗೆ ನೀವು ಹಾಗೆ ಆ ರೀತಿಯಾಗಿ ಮಾಡಿದರೆ ಅವು ಕರೆದಾಗ ಒಂಥರ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡೋದಂದರೆ, ಆ ಬಿಸಿನೀರಲ್ಲಿ ಹಾಕೋ ಬದಲು ಇದನ್ನು ನಾವು ಉಪ್ಪು ನೀರಲ್ಲಿ ಒಂದು 2 ನಿಮಿಷ 3 ನಿಮಿಷದ ಕಾಲ ಈಗ ಇದನ್ನು ಹಂಗೆ ಇಟ್ಬಿಡೋಣ. ಇದರಲ್ಲಿ 2 ರಿಂದ 3 ನಿಮಿಷದ ಕಾಲ ಗೋಬಿ ಉಪ್ಪಲ್ಲಿ ಹಂಗೆ ಇರಲಿ, ಉಪ್ಪು ನೀರಲ್ಲಿ ಹಾಗೆ ಬಿಟ್ಬಿಡೋಣ. ಒಂದು 2-3 ನಿಮಿಷ ಆದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ. ನೋಡಿ, ನಾನು 2-3 ನಿಮಿಷದ ಕಾಲ ಇದನ್ನು ಉಪ್ಪು ನೀರಲ್ಲಿ ಒಂದು 2 ನಿಮಿಷ 3 ನಿಮಿಷ ಕಾಲ ಇದರಲ್ಲಿ ನೆನೆಸಿಟ್ಟಿದ್ದೆ. ಈಗ ಇದ್ರ ಮೇಲೆ ನೀಟಾಗಿ ಒಂದು ಸ್ಟ್ರೈನ್ ಮಾಡ್ಕೊಂಬಿಡೋಣ ಇದನ್ನು. ನೋಡಿ, ಇದನ್ನು ದಯವಿಟ್ಟು ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ. ಬಾಯ್ಲ್ ಮಾಡಿ ನೀವು ಇದನ್ನು ಮಾಡಿದರೆ ಗೋಬಿ ಕ್ರಿಸ್ಪಿಯಾಗಿ ಬರೋಲ್ಲ. ನೀವು ಈ ರೀತಿ ಉಪ್ಪು ನೀರಲ್ಲಿ ಅದು ನೆನಿಟ್ಬಿಡಿ ಒಂದು 2 ರಿಂದ 3 ನಿಮಿಷದ ಕಾಲ. ಆವಾಗ ನಿಮಗೆ ಗೋಬಿ ತುಂಬ ಕ್ರಿಸ್ಪಿಯಾಗಿ ಬರ್ತವೆ. ನೋಡಿ, ನಾನೆಲ್ಲನೂ ಸ್ಟ್ರೈನರಲ್ಲಿ ಹಾಕಿದ್ದೀನಿ. ಈಗ ಮತ್ತೆ ಇದನ್ನು 2-3 ಸರಿ ಇನ್ನು ಮತ್ತೆ ವಾಶ್ ಮಾಡ್ಕೊತೀನಿ. ಉಪ್ಪು ನೀರಿನಲ್ಲ, ಮಾಮೂಲಿ ನೀರಲ್ಲೇ ಮತ್ತೆ ವಾಶ್ ಮಾಡಿ ಇದನ್ನು ನೀರೆಲ್ಲ ಹೋಗೋಕ್ಕೆ ಒಂದು ಸ್ಟ್ರೈನರಲ್ಲಿ ಹಾಕಿ ಇಟ್ಬಿಡ್ತೀನಿ ಇದನ್ನು. ನೋಡಿ, ಇದನ್ನು ಈಗ 2-3 ಸರಿ ವಾಶ್ ಮಾಡಿಕೊಂಡು ಇದೇ ಸ್ಟ್ರೈನರಲ್ಲೇ ಒಂದು 2 ರಿಂದ 3 ನಿಮಿಷದ ಕಾಲ ಬಿಟ್ಬಿಡ್ತೀನಿ. ಅವಾಗ ನೀರೇನೋ ಎಕ್ಸ್ಟ್ರಾ ನೀರಿದ್ರೆ ಅದು ಹೋಗ್ಬಿಡುತ್ತೆ ಎಲ್ಲ ಇದರಿಂದ. ಗೋಬಿನ ಉಪ್ಪು ನೀರಲ್ಲಿ ಒಂದು 2-3 ನಿಮಿಷ ಕಾಲ ಇಟ್ಟು ವಾಶ್ ಮಾಡಿಕೊಂಡು ಮತ್ತೆ ಫ್ರೆಶ್ ನೀರಲ್ಲೇ 2-3 ಸರಿ ವಾಶ್ ಮಾಡಿಕೊಂಡು ಇದನ್ನು ನೀಟಾಗಿ ಎಲ್ಲ ನೀರು ಸ್ಟ್ರೈನ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಇದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇದು ಬ್ಯಾಟರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೋಡಿ, ಒಂದು ಅಗಲವಾದ ಬೌಲ್ ತೊಗೊಂಡಿದ್ದೀನಿ. ಈ ಬೌಲಲ್ಲಿ ನಾನು ಫಸ್ಟು 2 ಸ್ಪೂನು ಕಾರ್ನ್ಫ್ಲೋರ್, ಮೈದಾ ಮತ್ತು ಕಾರ್ನ್ಫ್ಲೋರ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಬೇಕು. ನಾನು 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನು ಮೈದಾ ಹಿಟ್ಟು. ತುಂಬಾ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಭಾಳ ಮೈದಾ ಕೋಟಿಂಗ್ ಜಾಸ್ತಿ ಆಗಿ ನಿಮಗೆ ಅಷ್ಟು ಕ್ರಿಸ್ಪಿನೆಸ್ ಮತ್ತು ಬಾಯಲ್ಲಿ ಬರೀ ಸ್ಟಾರ್ಚ್ ಇದು ಸಿಗ್ತದೆ ಬಾಯಲ್ಲಿ. ಅದಕ್ಕೆ ಇದು ನಾನು 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನು ಮೈದಾ ಹಾಕಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಚಮಚೆ ಕಾಳು ಮೆಣಸಿನ ಪುಡಿ, ಮತ್ತು ಒಂದು ಸ್ವಲ್ಪ ಖಾರ ಪುಡಿ. ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಇದು ನೀರು ಹಾಕಿ ತುಂಬ ಗಟ್ಟಿನೂ ಅಲ್ಲ ತುಂಬ ನೀರಲ್ಲ, ಮೀಡಿಯಮ್ ಇದು ಅದಕ್ಕೆ ಇದನ್ನು ನಾನು ಇದು ಮಾಡ್ಕೊತೀನಿ, ಗ್ರೇವಿ ಇದು ಬ್ಯಾಟರ್ ಟೈಪ್ ಮಾಡ್ಕೊತೀನಿ ಇದನ್ನು. ನೋಡಿ, ಈಗ ನಾನು ಉಪ್ಪು, ಮೆಣಸಿನ ಪುಡಿ, ಖಾರ ಪುಡಿ ಹಾಕಿದ್ದೀನಿ. 2 ಸ್ಪೂನು ಕಾರ್ನ್ಫ್ಲೋರು, 2 ಸ್ಪೂನು ಮೈದಾ ಹಿಟ್ಟು ಹಾಕಿದ್ದೀನಿ. ತುಂಬಾ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಇದೇ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ, ಸಾಕಾಗುತ್ತೆ ಒಂದು ಫುಲ್ ಗೋಬಿಗೆ. ಈಗ ಅದನ್ನು ನೀರು ಹಾಕಿ ಲೈಟಾಗಿ ಮಿಕ್ಸ್ ಮಾಡ್ಕೊತ ಹೋಗ್ತೀನಿ. ಒಂದೇ ಸರಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕಲಿಸ್ಕೊರಿ ಅದನ್ನು ಬ್ಯಾಟರ್ನ. ಸುಮ್ಮನೆ ಅದು ಕಾಲಿಫ್ಲವರ್ ಕೋಟ್ ಆದರೆ ಸಾಕಷ್ಟೇ ನಮಗೆ. ಮೇಲೆ ಒಂದು ಲೇಯರ್ ಕೋಟ್ ಹಾಕ್ಬೇಕು ಅದಕ್ಕೆ. ನೋಡಿ, ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ, ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಎಲ್ಲೂ ಲಮ್ಸ್ ಇರಬಾರ್ದು, ನೀಟಾಗಿ ಅಂದರೆ ಎಲ್ಲೂ ಇದಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಇದನ್ನು. 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನು ಮೈದಾ
ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಮೆಣಸು ಹಾಕಿ ನೀಟಾಗಿ ಕಲ್ತ್ಕೊಂಡಿದ್ದೀನಿ ನೋಡಿ. ಎಲ್ಲೂ ಗಂಟು ಇರಬಾರ್ದು ಇದು ನೋಡಿ. ಇದು ಅದಕ್ಕಿರಬೇಕು, ತುಂಬ ತೆಳುವಲ್ಲ ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್. ಅದಕ್ಕೆ ಈ ರೀತಿಯಾಗಿ ಬ್ಯಾಟ್ರಿ ಇಷ್ಟೇ ಹಾಕ್ಕೊರಿ ನೀವು, ತುಂಬಾ ಹಾಕ್ಕೊಳಕ್ಕೆ ಹೋಗಬೇಡಿ. ನಾನು ಎಷ್ಟು ಹೇಳ್ತಾ ಹೇಳಿದ್ದೀನಿ ಅಷ್ಟೇ ಹಾಕ್ಕೊಂಡ್ರೆ ಒಂದು ಫುಲ್ ಗೋಬಿಗೆ ಕರೆಕ್ಟ್ ಕೋಟಿಂಗ್ ಆಗುತ್ತೆ ಇದು ನೋಡಿ. ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಎಲ್ಲೂ ಗಂಟಿಲ್ಲ ನೋಡಿ, ಎಲ್ಲೂ ಗಂಟಿಲ್ಲ ಇದರಲ್ಲಿ. ಈ ಹಳದಿಗೆ ಇರಬೇಕು ನೋಡಿ. ಇದಾದಮೇಲೆ ಇದಕ್ಕೆ ನಾವೇನು ಇದು ಕಾರ್ನ ಇದು ಮಾಡ್ಕೊಂಡಿದ್ವಲ್ಲ, ಇದು ಕಾಲಿಫ್ಲವರ್ನ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ಇದರಲ್ಲಿ ಬ್ಯಾಟ್ರಲ್ಲಿ ಹಾಕ್ಕೊತ ಹೋಗೋಣ. ಇದು ಮಾಡ್ತಾ ಇರುವಾಗಲೇ ನೀವು ಸೈಡಿಗೆ ಎಣ್ಣೆ ಕಾಯಕ್ಕೆ ಇಟ್ಬಿಡಿ, ಅಲ್ಲಿ ಎಣ್ಣೆ ಕಾಯ್ತಾ ಇರ್ತದೆ ನೋಡಿ. ಇದರಲ್ಲಿ ಹಾಕಿ ಇದನ್ನು ನೀಟಾಗಿ ಇದನ್ನು ನಾವು ಕೋಟ್ ಮಾಡ್ಕೊಂಬಿಡೋಣ. ಹೈ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದನ್ನು ನಾನು ಲೋ ಫ್ಲೇಮಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ಲೋ ಫ್ಲೇಮಿಂಗ್ ಮಾಡಿದ್ದೀನಿ. ಈಗ ಈ ಬ್ಯಾಟರ್ ಕಲ್ಸ್ಕೊಂಡು ನಾನು ಈಗ ಇದನ್ನು ನೀಟಾಗಿ ಕೋಟ್ ಮಾಡ್ಕೋಬೇಕು ಅಷ್ಟೇ. ಇದು ತುಂಬ ಮೈದಾ ಹಾಕ್ಕೊಳಕ್ಕೆ ಹೋಗಬೇಡಿ, ತುಂಬಾ ಕಾರ್ನ್ಫ್ಲೋರ್ ಹಾಕ್ಕೋಬೇಡಿ, ಜಸ್ಟ್ ಒಂದು ಲೇಯರ್ ಕೋಟ್ ಹಾಕ್ಬೇಕು ಅಷ್ಟೇ ಇದು. ಅವಾಗ ಏನಾಗುತ್ತೆ ನಿಮಗೆ ಬಾಯಲ್ಲಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಆದಷ್ಟು ನೀವು ಗೋಬಿ ಮಂಚೂರಿ ಮಾಡೋ ಮುಂದೆ ಗೋಬಿನ ಬಿಸಿ ನೀರಲ್ಲಿ ಹಾಕಿ ಮಾಡ್ಕೋಬೇಡಿ, ಅವಾಗ ತುಂಬ ಮೆತ್ತಗಾಗ್ಬಿಡುತ್ತೆ. ನಾನು ಹೇಳ್ದಂಗೆ ಉಪ್ಪು ನೀರಲ್ಲೇ ಅದನ್ನು 3 ನಿಮಿಷದ ಕಾಲ ನೆನೆ ಹಾಕಿ ಅದನ್ನು ಮಾಡ್ಕೊರಿ, ಅವಾಗ ನಿಮಗೆ ಕ್ರಿಸ್ಪಿನೆಸ್ ಬರುತ್ತೆ ಅದು ನೋಡಿ. ನಾನು ಈಗ ಮಾಡಿದ್ದೀನಿ ನೋಡಿ. ಈಗ ಒಂದು ಲೇಯರ್ ಈಗ ಕೋಟ್ ಆಗಬೇಕಿದೆ ಅಷ್ಟೇ, ತುಂಬಾ ಏನು ಕೋಟ್ ಆಗೋದು ಬೇಕಾಗಿಲ್ಲ. ಒಂದು ಲೇಯರ್ ಜಸ್ಟ್ ಕೋಟ್ ಆದರೆ ಸಾಕು ನೋಡಿ. ಇಷ್ಟ ಇದು ಈ ಅದಕ್ಕೆ ಕಲಿಸ್ಕೊರಿ ನೋಡಿ. ಎಲ್ಲನೂ ಕೋಟ್ ಆಗಿದೆ. ನಾನು ಒಂದು ಫುಲ್ ಗೋಬಿ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡಿ. ಎಲ್ಲನೂ ಹಿಂಗೆ ಕೋಟ್ ಆಗಿದೆ ಈಗ ನೋಡಿ. ಜಸ್ಟ್ ಹಿಂಗೆ ಒಂದು ಲೇಯರ್ ಕೋಟ್ ಹಾಕ್ಬೇಕು ಅಷ್ಟೇ. ಇದಕ್ಕೆ ತುಂಬಾ ಹಾಕಿಬಿಟ್ರೆ ಬರೀ ಬಾಯಲ್ಲಿ ಮೈದಾ ಕಾರ್ನ್ ಬರುತ್ತೆ ನೋಡಿ. ಈಗೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಕರಿಯೋಣ ಇದನ್ನು. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪ ಹಾಕಿದ್ದೀನಿ ನೋಡಿ. ಎಲ್ಲ ಇದಾಗಿದೆ ನೋಡಿ. ಈಗ ನಾನು ಸ್ವಲ್ಪ ಹಾಕಿ ನೋಡಿದೆ ಇದರಲ್ಲಿ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿ. ಎಣ್ಣೆ ನೀಟಾಗಿ ಕಾದಿದೆ. ಈಗ ಕಾದಿದೆ ಅಲ್ವಾ. ಈಗ ನಾನು ಏನು ಫ್ರೈ ಮಾಡ್ಕೊಂಡಿದ್ದಲ್ಲ ಮಿಕ್ಸಿದು ಬ್ಯಾಟರಲ್ಲಿ ಗೋಬಿನ ಇದನ್ನು ಹಾಕ್ತಾ ಹೋಗ್ತೀನಿ. ಒಂದೇ ಸರಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಮತ್ತು ಯಾವಾಗ ಎಣ್ಣೆ ಕಾದಿರುತ್ತಲ್ಲ ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಇದನ್ನು ಹಾಕ್ಕೊತ ಹೋಗಲಿ. ಬ್ಯಾಟರ್ನ ಗೋಬಿಯಲ್ಲಿ ಕೋಟ್ ಮಾಡಿ ತುಂಬ ಹಾಕೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹಾಕಿ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಇದು ಕರ್ಕೋರಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇದು ನೀಟಾಗಿ ಕರ್ಕೊತ ಹೋಗಿ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು 2 ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಗೋಬಿನ ಫ್ರೈ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ. ತುಂಬಾ ಹಾಕೋಕ್ಕೆ ಹೋಗ್ಬೇಡಿ. ನಾನು ಯಾವ ಅಳತೆ ಹೇಳಿದ್ರೆ ಅಷ್ಟೇ ಮಾಡ್ಕೊರಿ. ತುಂಬ ಟೈಮ್ ಏನಿಡಲ್ಲ, 10 ನಿಮಿಷದಲ್ಲೇ ಮಾಡ್ಕೋಬೋದು ಇದನ್ನು. ನಾನು 3 ರಿಂದ 4 ನಿಮಿಷದ ಕಾಲ ಫ್ರೈ ಮಾಡಿದ್ಮೇಲೆ ಇದು ತಗೊಂಡ್ಬಿಡ್ತೀನಿ. ಈಗ ನೋಡಿ ಈಗ ಗೋಬಿ ಆಗಿದೆ. ನಾನು ತೆಗಿತಾ ಇದ್ದೀನಿ ನೋಡಿ. ಈಗ ಗೋಬಿ ಆಗಿದೆ ನೋಡಿ. ಈಗ ತೆಗಿತಾ ಇದ್ದೀನಿ. ನೋಡಿ ಇನ್ನೊಂದು ರೌಂಡ್ ಹಾಕ್ಕೊತೀನಿ ನಾನು ನೋಡಿ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ. ಸಿಂಗಲ್ ಲೇಯರ್ ನೋಡಿ. ತುಂಬಾ ಮೈದಾ ಏನೂ ಆಗಿಲ್ಲ. ಇದನ್ನು ಮತ್ತೆ ನಾನು ಒಂದೊಂದು ರೌಂಡ್ ಫ್ರೈ ಮಾಡ್ಕೊತೀನಿ. ಸೆಕೆಂಡ್ ರೌಂಡು ಈಗ ಒಂದು ರೌಂಡ್ ಫ್ರೈ ಮಾಡಿದ್ದೀನಿ ನೋಡಿ. ಎಲ್ಲಿ ನೋಡಿ ತುಂಬಾ ಕೋಟಿಂಗ್ ಆಗಿಲ್ಲ, ಬರೀ ಒಂದು ಲೇಯರ್ ಅಷ್ಟೇ ಗೋಬಿ ಮೇಲೆ ಕೋಟ್ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಇದನ್ನು ಇನ್ನೊಂದು ರೌಂಡ್ ಫ್ರೈ ಮಾಡ್ತೀನಿ ನಾನು. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ. ನಾನು 1 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಆ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ರೆಡಿ ಮಾಡಿ ಇಟ್ಕೊತೀನಿ. ಯಾಕಂದರೆ ಇದು ಗ್ರೇವಿ ಮಾಡಿದಾಗ ಇದನ್ನು ಹಾಕೋಕ್ಕೆ ಸ್ವಲ್ಪ ತಿಕ್ ಮಾಡಬೇಕಲ್ಲ ಗ್ರೇವಿನ, ಕಾರ್ನ್ಫ್ಲೋರ್ ಹಾಕಬೇಕಲ್ಲ, ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು 2 ಸ್ಪೂನ್ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಒಂದೇ ಲೇಯರ್ ಕೋಟ್ ಆಗಿದೆ. ತುಂಬ ಮೈದಾ ಏನೂ ಆಗಿಲ್ಲ, ಕ್ರಿಸ್ಪಿನೂ ಆಗಿದೆ ನೋಡಿ. ನಾನು ಮತ್ತೆ ಇನ್ನೊಂದು ರೌಂಡ್ ಮತ್ತೆ ಇದನ್ನು ಫ್ರೈ ಮಾಡ್ಕೊತೀನಿ ನೋಡಿ. ಈ ರೀತಿಯಾಗಿ ನಾನು ಸ್ಟ್ರೈನರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ನೋಡಿ ಒಂದು ತುಂಬ ದಪ್ಪಾಗಿ ಮೈದಾ ಏನು ಕೋಟ್ ಆಗಿಲ್ಲ, ಲೈಟಾಗಿ ಕೋಟ್ ಆಗಿದೆ. ಇದೇ ಹದ್ದಲ್ಲೇ ನೀವು ಮಾಡ್ಕೊರಿ, ತುಂಬಾ ರುಚಿ ಆಗುತ್ತೆ ನೋಡಿ. ನಾನು ಕರೆದು ಇಟ್ಕೊಂಡಿದ್ದೀನಿ ಈಗಾಗಲೇ. ಗೋಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಲ್ಲ ನೀಟಾಗಿ ಫ್ರೈ ಆಗಿದ್ದಾವೆ.
ಒಂದು ರೌಂಡ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ. ಆಮೇಲೆ ಈಗ ಸೆಕೆಂಡ್ ರೌಂಡು ಒಂದೇ ಸರಿ ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಕ್ರಿಸ್ಪಿ ಆಗಬೇಕಂತ. ಇವು ಮಾಡಿದ ಮೇಲೆ ತುಂಬ ಹೊತ್ತು ಇಡಕ್ಕೆ ಹೋಗ್ಬೇಡಿ. ಫ್ರೈ ಆಗಿದ್ದಾವಲ್ಲ ಒಂದು ರೌಂಡ್ ಆದಮೇಲೆ ನಾನು ಇಮಿಡಿಯೇಟ್ ಗ್ರೇವಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಗ್ರೇವಿ ಆದಮೇಲೆ ಇದು ಇನ್ನೊಂದು ರೌಂಡ್ ಕರೆದು ಇಮಿಡಿಯೇಟಾಗಿ ಆ ಪ್ಯಾನಲ್ಲೇ ಹಾಕ್ತೀನಿ. ಇದೇ ರೀತಿ ಮಾಡಿ ನೀವು ಮಾಡಿ ಇದನ್ನೊಂದು 20 ನಿಮಿಷ ಇಟ್ಬಿಟ್ರೆ ಆ ಕ್ರಂಚಿನೆಸ್ ಇರಲ್ಲ ಇದಕ್ಕೆ. ನೋಡಿ ಈಗ ಇದು ರೆಡಿ ಆಗಿದೆ ಅಲ್ವಾ. ಈಗ ಒಂದು ರೌಂಡ್ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಈಗ ನಾವು ಅದಕ್ಕೆ ಗ್ರೇವಿ ಮಾಡೋಣ. ಒಂದು ಅಗಲವಾದ ಪ್ಯಾನ್ ತೊಗೊಂಡಿದ್ದೀನಿ. ಇದೇ ರೀತಿ ಅಗಲವಾದ ಇರೋದು ಒಂದು ಕಬ್ಬಿಣದ ಪ್ಯಾನ್ ತೊಗೊರಿ. ಇದು ಪ್ಯಾನ್ ಹೈ ಹೀಟಲ್ಲಿ ಬಿಸಿ ಮಾಡ್ಕೊರಿ. ಬಿಸಿ ಮಾಡ್ಕೊಂಡ್ಮೇಲೆ ಇದು ಕಾರ್ನರ್ಸ್ಗೆ ಎಣ್ಣೆ ಹಾಕಿ. ನೋಡಿ ಎಣ್ಣೆ ತುಂಬ ಫುಲ್ ಪ್ಯಾನ್ ಹೀಟ್ ಆದಮೇಲೆ ಎಣ್ಣೆ ಹಾಕಿ. ಎಣ್ಣೆ ಈಗ ಫುಲ್ ಕಾದಿದೆ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ನಾನು ಫಸ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಆದಷ್ಟು ಹೈ ಫ್ಲೇಮಲ್ಲೇ ಮಾಡಿ ಕೈ ಆಡಿಸ್ತಾ ಇರಿ. ನೋಡಿ ಈಗ ಆಗಿದೆ ಇದು. ಇದಕ್ಕೆ ನಾನು ಇದು ಶುಂಠಿ ಹೆರ್ಕೊಂಡಿರೋದು ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕು ಅದು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ 2 ರಿಂದ 3 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕಿ ನಾನು ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಕೈ ಆಡಿಸ್ತೀನಿ. ನೀವು ಇದೇ ರೀತಿ ಮಾಡಿ. ನೋಡಿ ಈಗ ಕೈ ಆಡಿಸ್ತಿದ್ದೀನಿ. ಆದಷ್ಟು ಅಗಲದ ಕಬ್ಬಿಣದ ಬಾಂಡೆ ಇದ್ದರೆ ಅದರಲ್ಲೇ ಮಾಡಿ, ನೀವು ರುಚಿ ಆಗುತ್ತೆ. ನೋಡಿ ಈಗ ಇದು ರೆಡಿ ಆಗ್ತಾ ಇದೆ. ಈಗ ಇದು ರೆಡಿ ಆಗ್ತಿರೋಷ್ಟೊತ್ತಿಗೆ ನಾವು ಇನ್ನೊಂದು ರೌಂಡ್ ಇದನ್ನ ಗೋಬಿನ ಫ್ರೈ ಮಾಡ್ಕೊಂಬಿಡೋಣ. ಇನ್ನೊಂದು ರೌಂಡ್ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ನಾನು ಗೋಬಿನ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೇ ನಿಮಿಷ ಅಷ್ಟು, ತುಂಬ ಬೇಡ. ನೋಡಿ 1 ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡೋಣ ಇದನ್ನು. ಒಂದೇ ನಿಮಿಷ ಮೊದಲೇ ಫ್ರೈ ಮಾಡಿದ್ದೀವಲ್ಲ, ತುಂಬ ಹೊತ್ತೇನು ಬೇಕಾಗಲ್ಲ. ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿ ಇಮಿಡಿಯೇಟಾಗಿ ತೆಗೆದುಬಿಡೋಣ ಇದನ್ನು. ಇದು ಈರುಳ್ಳಿ ಆದಮೇಲೆ ನಾನು ಇದು ಚಿಕ್ಕದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಹಾಕಿದ್ದು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ತುಂಬ ಹೊತ್ತೇನು ಇದು ಫ್ರೈ ಮಾಡೋದು ಬೇಕು ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಆ ಕ್ರಂಚಿನೆಸ್ ಇರಬೇಕು. ತುಂಬ ಮಾಡ್ಕೊಂಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಇದು ಫ್ರೈ ಆಗ್ತಿರುವಾಗೆ ನಾವು ಇದಕ್ಕೆ ಒಂದು 2 ಸ್ಪೂನು ಸೋಯಾ ಸಾಸು ಮತ್ತು ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ನೋಡಿ ಹಾಕೋರು. ಯಾಕಂದರೆ ಸಾಸಲ್ಲಿ ಉಪ್ಪು ಇರುತ್ತೆ. ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ಉಪ್ಪು ಅಷ್ಟೇ. ನಿಮ್ಮ ಹತ್ರ ಬೇಕಾದ್ರೆ ಗ್ರೀನ್ ಚಿಲ್ಲಿ ಸಾಸ್ ಇದೆ, ಗ್ರೀನ್ ಚಿಲ್ಲಿ ಸಾಸು ಹಾಕ್ಕೋಬೋದು. ನಾನು ಹಾಕಿಲ್ಲ ಇಲ್ಲಿ. ನೋಡಿ ಈಗ ಸೋಯಾ ಸಾಸ್ ಹಾಕಿದ ಮೇಲೆ ಒಂದು ರೌಂಡ್ ಇದನ್ನ ಇದು ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಡೋಣ. ಆದಷ್ಟು ಹೈ ಫ್ಲೇಮಲ್ಲೇ ಮಾಡಿ ಇದನ್ನು. ನೋಡಿ ಈಗ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಸ್ವಲ್ಪ ಗ್ರೇವಿ ಥಿಕ್ ಮಾಡ್ಕೋಬೇಕಲ್ಲ. ಒಂದು 2 ರಿಂದ 3 ಸ್ಪೂನು ನೀರು ಹಾಕಿ ಇದು ಸ್ವಲ್ಪ ಬಾಯ್ಲ್ ಬರೋಕ್ಕೆ ಇದು ರೆಡಿ ಮಾಡ್ತೀನಿ. ಇದು ಸ್ವಲ್ಪ ಬಾಯ್ಲ್ ಬರಬೇಕು. ನಾನು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ, ತುಂಬ ಗ್ರೇವಿ ಏನು ಮಾಡ್ತಾಯಿಲ್ಲ. ನಿಮಗೆ ಗ್ರೇವಿಯಾಗಿರ್ಬೇಕಾದ್ರೆ ನೀರು ಜಾಸ್ತಿ ಹಾಕ್ಕೋಬೋದು. ಇದು ಸ್ವಲ್ಪ ಬಾಯ್ಲ್ ಬರಲಿ ಈಗ. ನೋಡಿ ಈಗ ನೀರು ಹಾಕಿದ್ದೀನಿ, ಸ್ವಲ್ಪ ಬಾಯ್ಲ್ ಆಗ್ತಾಯಿದೆ. ಇನ್ನು ನಾವು ಕಾರ್ನ್ಫ್ಲೋರ್ ಏನು ನಾವು ನೀರಲ್ಲಿ ಕಲಸಿಟ್ಕೊಂಡಿದ್ದಲ್ಲ, ಈಗ ಸ್ವಲ್ಪ ಗ್ರೇವಿ ತಿಕ್ಕ ಹಾಕಬೇಕಂತ ಅದನ್ನು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನೀರು ಬಾಯ್ಲ್ ಬಂದಮೇಲೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ನೋಡಿ ಕಾರ್ನ್ಸ್ಟಾರ್ಚ್ನ ನೀರಲ್ಲಿ ಕಲಿಸ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನ ಹಾಕಿ 1 ನಿಮಿಷ ಅಷ್ಟೇ. ಸ್ವಲ್ಪ ಗ್ರೇವಿ ತಿಕ್ಕಾಗಬೇಕು. ನೋಡಿ ಗ್ರೇವಿ ತಿಕ್ಕಾಗಿದೆ ಈಗ. ನೋಡಿ ನಾನು ಸೆಕೆಂಡ್ ರೌಂಡ್ ಇದನ್ನು ಗೋಬಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಆಗಿದೆ ಇದು. ಇದನ್ನು ನಾನು 2ನೇ ರೌಂಡ್ ಒಂದೇ ನಿಮಿಷ ಫ್ರೈ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಗೊತ್ತಾಗುತ್ತೆ. ನಿಮ್ಮ ಸೌಂಡಲ್ಲೇ ಗೊತ್ತಾಗುತ್ತೆ. ಇವಾಗ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಗ್ರೇವಿಗೆ ಹಾಕಿ. ತುಂಬ ಹೊತ್ತೇನು ಬೇಡ, ಒಂದೇ ನಿಮಿಷ ಕಲಿಸ್ಕೊಂಡ್ಬಿಡೋಣ. ಬಿಸಿ ಸೆಕೆಂಡ್ ರೌಂಡ್ ಫ್ರೈ ಮಾಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ಈ ಗ್ರೇವಿಯಲ್ಲಿ ಹಾಕಿಬಿಡಿ ಇದನ್ನು. ಅವಾಗ ತುಂಬಾ ಕ್ರಂಚಿಯಾಗಿರುತ್ತೆ. ನೀವು ಮಾಡಿ ಇಟ್ಕೋಬೇಡಿ, ಇಟ್ಟರೆ ಅದಕ್ಕೆ ಅಷ್ಟು ಟೇಸ್ಟ್ ಬರೋಲ್ಲ. ನೋಡಿ ನಾನು ಕಲಿಸ್ತಾ ಇದ್ದೀನಿ ನೀಟಾಗಿ. ನೋಡಿ ಈಗ ಗೋಬಿ ಎಲ್ಲ ನೀಟಾಗಿ ಕೋಟಾಗಿದೆ ಎಲ್ಲ ಇದು ಗ್ರೇವಿಯಿಂದ. ನಾನು ಆದಷ್ಟು ಸ್ವಲ್ಪ ಮೀಡಿಯಮ್ ಡ್ರೈ ಮಾಡ್ಕೊಂಡಿದ್ದೀನಿ. ನಿಮಗೆ ತುಂಬ ಗ್ರೇವಿ ಬೇಕಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗಿದೆ. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೈಮೇ ಹಿಡಿಯಲ್ಲ. ಇದೇ ರೀತಿ ಮಾಡ್ಕೊರಿ ನೀವು. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನು ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ.